ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 85 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆರ್ಟಿಕಲ್ 85 ಏನ್ ಹೇಳ್ತೈತಿ ಅಂತಂದ್ರೆ ರಾಷ್ಟ್ರಪತಿಗಳ ಅಧಿಕಾರದ ಬಗ್ಗೆ ಹೇಳ್ತೈತಿ. ಏನ್ ಅಧಿಕಾರ ಅಂತಂದ್ರೆ ರಾಷ್ಟ್ರಪತಿಗಳು ಸಂಸತ್ತಿನ ಯಾವುದೇ ಸದನವನ್ನ ಅಧಿವೇಶನಕ್ಕಾಗಿ ಕರೆಯಬಹುದು. ಎರಡೂ ಸದನ ಇಲ್ಲವೇ ಯಾವುದೇ ಸದನ, ಆ ಅಧಿಕಾರ ಯಾರಿಗೈತಿ ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಐತಿ. ಅದನ್ನ ನಾವು ನೋಡಿದ್ವಿ, ನಿನ್ನೆ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತು ಏನು ಅಂತಂದ್ರೆ ಈಗ ಅಧಿವೇಶನವನ್ನ ಕರೆದ್ರು, ರಾಷ್ಟ್ರಪತಿಗಳು ಅಧಿವೇಶನವನ್ನ ಕರೆದ್ರು. ಅಧಿವೇಶನದೊಳಗೆ ಏನೇನು ಡಿಸ್ಕಷನ್ ಮಾಡಬೇಕು? ಈಗ ಯಾವುದೋ ಒಂದು ಫಂಕ್ಷನ್ಕ ನಾವು ಇನ್ವಿಟೇಷನ್ ಕಾರ್ಡ್ ಅನ್ನು ಕೊಡ್ತೀವಿ, ಎಲ್ಲರಿಗೂ ಬರ್ತಾರೆ. ಬಂದಾದ ನಂತರ ಈ ವಿಷಯವನ್ನ ಅಧ್ಯಕ್ಷೀಯ ಭಾಷಣ ಅಂತ ಕರಿತೀವಿ. ಈ ವಿಷಯವನ್ನ ಏನು ನಾವು ಯಾವ ವಿಷಯಕ್ಕಾಗಿ ನಿಮ್ಮನ್ನ ಕರೆಸಿದೀವಿ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡೋದು ಯಾರು? ಈಗ ಯಾವುದೇ ಒಂದು ಸಮಾರಂಭಕ್ಕ ಕೆಲವೊಂದಿಷ್ಟು ಗಣ್ಯ ವ್ಯಕ್ತಿಗಳನ್ನ ಆಹ್ವಾನ ಮಾಡಿರ್ತೀವಿ. ಮಾಡಿದಾದ ನಂತರ ನಾವು ಅವರಿಗೆ ಜಿಸ್ಟ್ ಹೇಳ್ಬೇಕಲ್ಲ, ಈ ಸಭೆ ಸಮಾರಂಭದ ಉದ್ದೇಶ ಏನು ಅಂತೇಳಿ ಹೇಳ್ಬೇಕು. ಅದನ್ನ ಯಾರು ಹೇಳ್ತಾರೋ ಅಂತ ಕೇಳಿದ್ರೆ ಅದನ್ನು ರಾಷ್ಟ್ರಪತಿಗಳೇ ಹೇಳಬೇಕು. ಅದನ್ನ ರಾಷ್ಟ್ರಪತಿಯ ಭಾಷಣ ಅಂತೇಳಿ ಕರಿತೀವಿ, ರಾಷ್ಟ್ರಪತಿಗಳ ಭಾಷಣ ಅಂತೇಳಿ ಕರಿತೀವಿ. ಹೌದಾ? ಯಾಕೆ ರಾಷ್ಟ್ರಪತಿಗಳು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಮುಂದೆ ಡಿಸ್ಕಷನ್ ಮಾಡೋಣ. ಈಗ ಸದ್ಯಕ್ಕೆ ಆರ್ಟಿಕಲ್ 86 ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ, ವಿಚಾರ ಮಾಡೋಣ. ಇವತ್ತಿನ ವಿಷಯನೇ ಆರ್ಟಿಕಲ್ 86. ಏನು ಅಧಿವೇಶನವನ್ನ ಕರೆಯುವುದು ಆರ್ಟಿಕಲ್ 85 ಅಡಿಯಲ್ಲಿ ರಾಷ್ಟ್ರಪತಿಗಳಿಗಿರುವ ಅಧಿಕಾರ. ಆದರೆ ಆರ್ಟಿಕಲ್ 86 ಏನ್ ಹೇಳ್ತೈತಿ ಅಂದ್ರೆ ರಾಷ್ಟ್ರಪತಿಗಳು ಭಾಷಣ ಮಾಡುವ ಅಧಿಕಾರವನ್ನು ಹೊಂದಿದಾರ ಅಂತೇಳಿ ಹೇಳ್ತೈತಿ. ಎಲ್ಲಿ ಭಾಷಣ ಮಾಡಬೇಕು, ಯಾವಾಗ ಭಾಷಣ ಮಾಡಬೇಕು, ವರ್ಷದಲ್ಲಿ ಎಷ್ಟು ಸಲ ಭಾಷಣವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಬರ್ತೈತಿ. ಬಟ್ ಈ ವಿಡಿಯೋದಲ್ಲಿ ಅವ್ರ ಅಧಿಕಾರ ಹೊಂದಿದಾರ ಅನ್ನೋದ್ರ ಬಗ್ಗೆ ಅಷ್ಟೇ ಹೇಳ್ತೈತಿ. ಏನು ರಾಷ್ಟ್ರಪತಿಗಳ ಅಧಿಕಾರ ಏನಪ್ಪಾ ಅಂತಂದ್ರ ಸಂಸತ್ತಿನ ಸಭೆಯನ್ನ ಉದ್ದೇಶಿಸಿ ಮಾತನಾಡಬಹುದು. ಆ ಅಧಿಕಾರದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ, ಏನೈತಿ ಅಂತೇಳಿ ನೋಡೋಣ. ಇಲ್ಲಿ ಬರೀತಾರೆ ಏನು, ದ ಪ್ರೆಸಿಡೆಂಟ್ ಮೇ ಅಡ್ರೆಸ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ರಾಷ್ಟ್ರಪತಿಗಳು ಯಾವುದೇ ಸದನವನ್ನು ಉದ್ದೇಶಿಸಿ ಮಾತನಾಡಬಹುದು. ಆರ್ ಬೋತ್ ದ ಹೌಸಸ್ ಅಸೆಂಬಲ್ಡ್ ಟುಗೆದರ್, ಅಥವಾ ಎರಡು ಸದನಗಳನ್ನ ಸೇರಿಸಿ ಮಾತನಾಡಬಹುದು. ಫಾರ್ ದಟ್ ಪರ್ಪಸ್ ರಿಕ್ವೈರ್ ದ ಅಟೆಂಡೆನ್ಸ್ ಆಫ್ ದಿ ಮೆಂಬರ್ಸ್. ಅವ್ರೇನ್ ಮಾತಾಡಬೇಕು ಅಂತ ಬಯಸಿರ್ತಾರಲ್ಲ, ಯಾವಾಗ ಮಾತಾಡಬೇಕು ಅಂತಂದ್ರೆ ಎಲ್ಲಾ ಸದಸ್ಯರು ಅಲ್ಲಿ ಇರಬೇಕು. ಫಾರ್ ದಟ್ ಪರ್ಪಸ್ ರಿಕ್ವೈರ್ ದಿ ಅಟೆಂಡೆನ್ಸ್ ಆಫ್ ದಿ ಮೆಂಬರ್ಸ್. ಹಾಜರಾತಿ ಇರಬೇಕು. ಯಾರದ್ದು? ಸದಸ್ಯರದ್ದು. ಯಾವ ಸದಸ್ಯರದ್ದು? ರಾಜ್ಯಸಭೆ ಮತ್ತು ಲೋಕಸಭೆ. ಅಂದ್ರೆ ಇಷ್ಟ, ರಾಷ್ಟ್ರಪತಿಗಳು ಸದನಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಎಲ್ಲಾ ಸದಸ್ಯರು ಅಲ್ಲಿ ಪ್ರೆಸೆಂಟ್ ಇರಬೇಕು ಅಂತ. ಒಂದನೇದ್ದು, ದಿಸ್ ಇಸ್ ರೈಟ್ ಆಫ್ ದಿ ಪ್ರೆಸಿಡೆಂಟ್ ಟು ಅಡ್ರೆಸ್ ದಿ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಆರ್ ಬೋತ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಏನು ರಾಷ್ಟ್ರಪತಿಗಳ ಅಧಿಕಾರ ಇದು. ಯಾವ ಅಧಿಕಾರ? ಯಾವುದೇ ಸದನವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ, ಅಥವಾ ಎರಡೂ ಸದನಗಳನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ. ಹೀಗೆ ಮಾತನಾಡಬೇಕಾದ್ರೆ ಎಲ್ಲ ಸದಸ್ಯರು ಅಲ್ಲಿ ಹಾಜರಿರಬೇಕು. ಮಣಿಯೊಳಗೆ ಯಾವುದೇ ಒಂದು ವಿಷಯವನ್ನ ಚರ್ಚೆ ಮಾಡುವಾಗ ಹಿರಿಯರು ಮಾತಾಡಬೇಕು ಅಂತಂದ್ರೆ ಮಣಿ ಸದಸ್ಯರು ಎಲ್ಲರೂ ಅಲ್ಲಿ ಪ್ರೆಸೆಂಟ್ ಇರಬೇಕು. ಇದು ಅಬ್ಲಿಗೇಷನ್, ಇದು ಜವಾಬ್ದಾರಿ. ಕಾನ್ಸ್ಟಿಟ್ಯೂಷನ್ ಹೇಳ್ತೈತಿ ಏನಂತೇಳಿ, ಫಾರ್ ದಿಸ್ ಪರ್ಪಸ್ ರಿಕ್ವೈರ್ಸ್ ದಿ ಅಟೆಂಡೆನ್ಸ್ ಆಫ್ ದಿ ಮೆಂಬರ್ಸ್. ಹಾಜರಾತಿ ಇರಬೇಕು. ಹಾಜರಾತಿ ಬೇಕಾಗ್ತೈತಿ. ಇಲ್ಲ ನಾವ್ ಯಾರು ಬರೋದಿಲ್ಲ, ರಾಷ್ಟ್ರಪತಿಗಳು ನೀವು ಒಬ್ಬರೇ ಮಾತಾಡ್ರಿ ಅಂತಂದ್ರೆ ಯಾರಿಗೆ ಮಾತಾಡ್ಬೇಕು ಅವರು? ಯಾಕಂತಂದ್ರೆ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಶಾಸನಗಳನ್ನ ತಗೊಂಡ್ಬರುವ ಶಾಸಕರೇ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಅವ್ರು ಯಾರನ್ನು ಉದ್ದೇಶಿಸಿ ಮಾತನಾಡಬೇಕು? ಅದಕ್ಕೆ ರಾಷ್ಟ್ರಪತಿಗಳು ಯಾವಾಗ ಮಾತಾಡಕ್ ಬಯಸ್ತಾರೋ ಅವಾಗ ಅಲ್ಲಿ ಅಟೆಂಡೆನ್ಸ್ ಇರ್ಬೇಕು. ಅವ್ರು ಯಾವಾಗ ಮಾತಾಡ್ತಾರೋ ಅನ್ನೋದು ಆರ್ಟಿಕಲ್ 87 ಹೇಳ್ತೈತಿ. ಈಗ ನಾವ್ ಏನ್ ಹೇಳಕತ್ತೀವಿ ಅಂತಂದ್ರೆ ಪ್ರೆಸಿಡೆಂಟ್ ಅವರಿಗೆ ಅಧಿಕಾರ ಐತಿ, ರಾಷ್ಟ್ರಪತಿಗಳಿಗೆ ಅಧಿಕಾರ ಐತಿ ಸದನಗಳನ್ನು ಉದ್ದೇಶಿಸಿ ಮಾತನಾಡುವುದು. ಸರ್, ಯಾಕೆ ಅಧಿಕಾರವನ್ನ ಕೊಟ್ಟರು ಅವ್ರಿಗೆ ಅಂತೇಳಿ ಕೇಳ್ಬೋದು ನೀವು. ಕಾನೂನು ತಗೊಂಡ್ಬರೋರು ನಾವು, ಅವ್ರು ಯಾಕೆ ಮಾತಾಡಬೇಕು ಅಂತ ಕೇಳ್ಬಹುದು. ಅದಕ್ಕೂ ಆನ್ಸರ್ ಬರ್ತೈತಿ, ಏನಂತೇಳಿ ನೋಡೋಣ. ಇಲ್ಲಿ ರಾಷ್ಟ್ರಪತಿಗಳು ಎರಡೂ ಸದನಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಒಂದು ವಿಷಯ ಸ್ಪಷ್ಟ ಆಗ್ತೈತಿ. ಏನಪ್ಪಾ ಅಂತಂದ್ರ ಈ ರಾಷ್ಟ್ರಪತಿಗಳನ್ನ ಹೊರತುಪಡಿಸಿದರೆ ನಮ್ಮ ರಾಷ್ಟ್ರದಲ್ಲಿ ಅವರಿಗಿಂತ ದೊಡ್ಡ ಹುದ್ದೆ ಯಾವುದೂ ಇಲ್ಲ ಅಂತ. ರಾಷ್ಟ್ರಪತಿಗಳು ಮಾತನಾಡಬೇಕಾದ್ರೆ ಇದು ಸ್ಪಷ್ಟ ಆಗ್ತೈತಿ. ಅಂದ್ರೆ ಈ ಅಧಿಕಾರಗಳಿಂದ ರಾಷ್ಟ್ರಪತಿ ನಮ್ಮಲ್ಲಿ ದೊಡ್ಡವರು ಅಂತೇಳಿ ನಾವು ಇಡೀ ಜಗತ್ತಿಗೆ ತೋರಿಸ್ಕೊಡ್ತೀವಿ, ರಾಷ್ಟ್ರಪತಿಗಳು ದೊಡ್ಡವರು ಅಂತೇಳಿ. ಆ ಕಾರಣಕ್ಕಾದ್ರೂ ಅವ್ರು ಭಾಷಣ ಮಾಡ್ತಾರೆ. ಯಾಕಂತಂದ್ರೆ ಈಗ ಯಾವುದೇ ಸಭೆ ಸಮಾರಂಭಗಳಲ್ಲಿ ಅಧ್ಯಕ್ಷರು ಇದ್ರು ಅಂತಂದ್ರೆ ಅಧ್ಯಕ್ಷರಂದ್ರೆ ಅವ್ರು ದೊಡ್ಡವರು. He is the preside over that meeting.
ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಹಾಗೆ ರಾಷ್ಟ್ರದ ಅಧ್ಯಕ್ಷರು ಅಂತಂದ್ರೆ ರಾಷ್ಟ್ರಕ್ಕೆ ಅವ್ರು ದೊಡ್ಡವರು. ಅವರು ದೊಡ್ಡವರ ಅಂತೇಳಿ ಹೆಂಗ್ ಗೊತ್ತಾಕೈತಿ ಅಂತಂದ್ರೆ ಇವುಗಳ ಮೂಲಕ ಗೊತ್ತಾಕೈತಿ. ಆರ್ಟಿಕಲ್ 86 ಅವರಿಗೆ ಮಾತನಾಡುವ ಅಧಿಕಾರವನ್ನ ಕೊಟ್ಟಿರ್ತಾರೆ. ಈ ಬೇರೆ ಯಾವುದೇ ವ್ಯಕ್ತಿಗೆ, ಸಂಸತ್ತಿನ ಸದಸ್ಯರಾಗಲಿ, ಪ್ರಧಾನಮಂತ್ರಿಗರಾಗ್ಲಿ, ಯಾರಿಗೂ ಆಗ್ಲಿ ಈ ಅಧಿಕಾರ ಇಲ್ಲ. ಎರಡೂ ಸದನಗಳನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ಎರಡೂ ಸಭೆಯ ಅಧ್ಯಕ್ಷರಿಗಿಲ್ಲ, ಪ್ರಧಾನಮಂತ್ರಿಗಿಲ್ಲ, ಬೇರೆ ಯಾವುದೇ ಸದಸ್ಯರಿಗಿಲ್ಲ. ಇದರಿಂದ ಒಂದು ವಿಷಯ ಸ್ಪಷ್ಟ ಆಕೈತಿ, ಎರಡೂ ಸದನಗಳನ್ನು ಉದ್ದೇಶಿಸಿ ಮಾತನಾಡುವ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದ್ರೆ ರಾಷ್ಟ್ರಪತಿ. ಅಂದ್ರೆ ಅವ್ರು ಮಾತಾಡ್ಬೇಕಾದ್ರೆ ಎರಡೂ ಸದನಗಳು ಸುಮ್ಮನೆ ಕುಂತು ಕೇಳಬೇಕು. ಇದು ಅಂದ್ರೆ ಅವರ ದೊಡ್ಡವರು, ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಪದವಿ ದೊಡ್ಡದು ಅಂತೇಳಿ ನಾವು ತೋರಿಸ್ಬೇಕು. ಆ ತೋರಿಸುವ ಅವಕಾಶಗಳೇ ಇದು ಬಿಟ್ರೆ ಮತ್ತೇನಿಲ್ಲ. ಮತ್ತೆ ರಾಷ್ಟ್ರಪತಿಗಳು ಮಾತಾಡ್ತಾರೋ ಅಂತಂದ್ರೆ ಸುಮ್ನೆ ಅವ್ರು ಆ ವಿಷಯ ಈ ವಿಷಯ ಮಾತಾಡಂಗಿಲ್ಲ. ಅವ್ರೇ ಮಾತಾಡ್ತಾರೋ ಅಂತಂದ್ರೆ ಪಾಲಿಸಿಗಳ ಬಗ್ಗೆ ಮಾತಾಡ್ತಾರೆ. ಯಾವ್ದ್ರ ಬಗ್ಗೆ? ನೀತಿ ಮತ್ತು ನಿಯಮಗಳ ಬಗ್ಗೆ ಮಾತಾಡ್ತಾರೆ. ನೀತಿ ನಿಯಮಗಳು ಯಾವುದು? ಸರ್ಕಾರ ತಗೊಂಡು ಬರ್ಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳು. ಆಮೇಲೆ ಕನ್ಸರ್ನ್ಸ್ ಇರ್ತವೆ, ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಗಮನ ಕೊಡ್ರಿ ಅಂತೇಳಿ ಮಾತಾಡ್ತಾರೆ, ಕನ್ಸರ್ನ್ಸ್. ಆಮೇಲೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ತಮ್ಮ ಒಪಿನಿಯನ್ ಅನ್ನು ಹೇಳ್ತಾರೆ, ವ್ಯೂಸ್ ಗಳನ್ನ ಹೇಳ್ತಾರೆ. ಇದೆಲ್ಲವೂ ರಾಷ್ಟ್ರಪತಿಯ ಭಾಷಣದಲ್ಲಿ ಇರ್ತೈತಿ. ಇದು ಬಿಟ್ರೆ ಬೇರೆ ಏನು ಇರೋದಿಲ್ಲ ಅಲ್ವೇ. ರಾಷ್ಟ್ರಪತಿಗಳು ಸ್ವಂತ ಖರ್ಚು ಎಷ್ಟು ಮಾಡಿದ್ರು, ರಾಷ್ಟ್ರಪತಿ ಮನಿಗೆ ಎಷ್ಟಾಯ್ತು, ಇದ್ರ ಯಾವುದೇ ವಿವರಗಳು ಅದ್ರಾಗ ಇರೋದಿಲ್ಲ. ರಾಷ್ಟ್ರಪತಿ ಮತ್ತೆ ಮಾತಾಡ್ಬೇಕು ಅಂತಂದ್ರೆ ಅಲ್ಲೇನು ಮೋಟಿವೇಶನ್ ಸ್ಪೀಚ್ ಕೊಡೋದಿಲ್ಲ ಅವ್ರು. ಏನ್ ಮಾಡ್ತಾರೆ? ಸರ್ಕಾರದ ನೀತಿ ನಿಯಮಗಳು ಹಿಂಗದಾವೆ, ಈ ವಿಷಯಗಳ ಬಗ್ಗೆ ಕನ್ಸರ್ನ್ ಐತಿ, ಇಂಥ ಒಪಿನಿಯನ್ ಗಳದಾವೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಮತ್ತೆ ಅದ್ರ ಮೇಲೆ ಡಿಸ್ಕಷನ್ ಆಗ್ತೈತೆ. ಆ ಮಾತು ಬೇರೆ. ಅಂದ್ರೆ ರಾಷ್ಟ್ರಪತಿಗಳು ಓದುವ ಭಾಷಣ ರಾಷ್ಟ್ರಪತಿಗಳ ಸ್ವಂತದ್ದಲ್ಲ, ಅದು ಸರ್ಕಾರದ್ದು ಅಂತೇಳಿ ಗೊತ್ತಾಕತಿ ಇದರ ಮೂಲಕ. ಇದು ನಮಗ್ ಗೊತ್ತಿರಬೇಕು. ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೋ ಅಂತಂದ್ರೆ ರಾಷ್ಟ್ರಪತಿಗಳು ಏನು ಸ್ವಂತ ಬರ್ಕೊಂಡ್ ಬಂದಿರ್ತಾರ ಅಂತ ಕೇಳ್ಬೇಡ್ರಿ. ಇಲ್ಲ, ರಾಷ್ಟ್ರಪತಿಗಳಿಗೆ ಇದನ್ನೇ ಓದಬೇಕು, ಇಂಥ ವಿಷಯಗಳನ್ನೇ ನೀವು ಕನ್ಸರ್ನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ನಿರ್ದೇಶನವನ್ನ ನೀಡಿರ್ತೈತಿ. ಸರ್ಕಾರ ನಿರ್ದೇಶನ ನೀಡೋದಲ್ಲ, ಸರ್ಕಾರ ಭಾಷಣವನ್ನ ರೆಡಿ ಮಾಡಿ ಕೊಟ್ಟಿರ್ತೈತಿ. ದ ಸ್ಪೀಚ್ ಆಫ್ ದಿ ಪ್ರೆಸಿಡೆಂಟ್ ವಿಲ್ ಬಿ ರೆಡಿಡ್ ಆರ್ ಫ್ರೇಮ್ಡ್ ಬೈ ದಿ ಗವರ್ಮೆಂಟ್. ಸರ್ಕಾರ ಅದನ್ನ ರಚನೆ ಮಾಡಿರ್ತೈತಿ. ಆ ರಚಿಸಿರ್ತಕ್ಕಂಥ ಭಾಷಣವನ್ನ ಓದುವ ಮೂಲಕ ಸರ್ಕಾರದ ನೀತಿ ನಿಯಮಗಳು ಎಲ್ಲರಿಗೂ ಗೊತ್ತಾಗ್ತೈತಿ. ಅಲ್ಲಿರ್ತಕ್ಕಂಥ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರಿಗೂ ಗೊತ್ತಾಗ್ತೈತಿ. ಇದು ನಮಗೆ ಗೊತ್ತಿರಬೇಕು. ಇದನ್ನ ಮುಂದೆ ಆರ್ಟಿಕಲ್ 87 ಕಂಟಿನ್ಯೂಯೇಷನ್ ಮಾಡ್ತಾರೆ. ಯಾವಾಗ ಭಾಷಣ ಮಾಡ್ತಾರೋ ಅಂತೇಳಿ ಅದನ್ನ ನೋಡೋಣ. ಯಾವಾಗ ಅವ್ರು ಭಾಷಣ ಮಾಡ್ತಾರ ಅಂತೇಳಿ ಮುಂದೆ ಬರ್ತೈತಿ. ಯಾಕಂತಂದ್ರೆ ಯಾವಾಗ ಭಾಷಣವನ್ನ ಮಾಡ್ತಾರೋ ಅವಾಗ ಅವರು ಸರ್ಕಾರದ ನೀತಿ ನಿಯಮಗಳನ್ನು ಹೇಳ್ತಿರ್ತಾರೆ. ಅದು ನಮಗೆ ಗೊತ್ತಿರಬೇಕು. ಇದು ಏನು ರಾಷ್ಟ್ರಪತಿಗಿರುವ ಅಧಿಕಾರ? ಯಾವ ಅಧಿಕಾರ? ಭಾಷಣ ಮಾಡುವ ಅಧಿಕಾರ. ಯಾವುದೇ ಸದನವನ್ನು ಉದ್ದೇಶಿಸಿ, ಸಂಸತ್ತಿನ ಯಾವುದೇ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡುವ ಅಧಿಕಾರ ರಾಷ್ಟ್ರಪತಿಗಿದೆ. ಆಮೇಲೆ ಎರಡೂ ಸದನಗಳನ್ನು ಉದ್ದೇಶಿಸಿಯೂ ಭಾಷಣ ಮಾಡುವ ಅಧಿಕಾರ ಇದೆ. ಆಮೇಲೆ ಇನ್ನೊಂದು, ಇವು ಭಾಷಣ ಮಾಡಬೇಕಾದ್ರೆ ಅಟೆಂಡೆನ್ಸ್ ಕಂಪಲ್ಸರಿ, ಹಾಜರಾತಿ ಇರಬೇಕು. ಯಾರ ಹಾಜರಾತಿ? ಸಂಸತ್ತಿನ ಸದಸ್ಯರ ಹಾಜರಾತಿ. ಇದು ಕಂಪಲ್ಸರಿ. ಸರ್ ಹಾಗಾದ್ರೆ ಕಂಪಲ್ಸರಿ ಅಟೆಂಡೆನ್ಸ್ ಇರಲೇಬೇಕೇನ್ರಿ ಅಂತ ಕೇಳ್ಬೋದು ನೀವು. ಕಂಪಲ್ಸರಿ ಅಂತೇಳಿ ಏನಿಲ್ಲ. ಆದ್ರೆ ಹಾಜರ್ ಇರಬೇಕಾಗಿರೋದು ಕಾನ್ಸ್ಟಿಟ್ಯೂಷನಲ್ ಅಬ್ಲಿಗೇಷನ್, ಸಂವಿಧಾನದ ಜವಾಬ್ದಾರಿ ಅದು ಪ್ರತಿಯೊಬ್ಬ ಸದಸ್ಯಂದು. ರಾಷ್ಟ್ರಪತಿಯವರು ಮಾತನಾಡಬೇಕಾದರೆ ಅಲ್ಲಿ ಹಾಜರಿರಬೇಕಾಗಿರುವಂತದ್ದು ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯ. ಸಂವಿಧಾನ ಹೇಳಿರ್ತಕ್ಕಂಥ ಕರ್ತವ್ಯ ಅದು. ಇದನ್ನ ಎಷ್ಟು ಜನ ಪಾಲನೆ ಮಾಡ್ತಾರೋ ಏನೋ ನಮಗ್ ಗೊತ್ತಿಲ್ಲ. ಹೌ ಮಚ್ ದಿಸ್ ವಿಲ್ ಬಿ ಫಾಲೋಡ್ ಐ ಡೋಂಟ್ ನೋ, ಬಟ್ ದಿಸ್ ಇಸ್ ಅನ್ ಅಬ್ಲಿಗೇಟರಿ ಫಂಕ್ಷನ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಟು ಅಟೆಂಡ್ ದಿ ಪ್ರೆಸಿಡೆನ್ಸಿಯಲ್ ಅಡ್ರೆಸ್. ಅದು ಕಾನ್ಸ್ಟಿಟ್ಯೂಷನಲ್ ಅಬ್ಲಿಗೇಷನ್. ಬಟ್ ಎಷ್ಟು ಜನ ಅದನ್ನ ಫಾಲೋಡ್ ಮಾಡ್ತಾರೆ, ಎಷ್ಟು ಜನ ಅದನ್ನ ಅನುಸರಿಸಿರ್ತಾರೆ ಅನ್ನೋದ್ರ ಕ್ವಶನ್. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್. ಅದು ಬೇರೆ ವಿಚಾರ. ಆದ್ರೆ ಅಟೆಂಡ್ ಮಾಡಕ್ ಹೇಳೋದು ಸಂವಿಧಾನ. ಯು ಶಾಲ್ ಅಟೆಂಡ್ ದಟ್ ಪ್ರೆಸಿಡೆನ್ಷಿಯಲ್ ಅಡ್ರೆಸ್. ಅದು ಸಂವಿಧಾನವೇ ಸದಸ್ಯರ ಮೇಲೆ ಅಬ್ಲಿಗೇಷನ್ ಅನ್ನು ಕೊಡ್ತೈತಿ, ಅಟೆಂಡ್ ಮಾಡಬೇಕು ಅಂತೇಳಿ. ನೋಡೋಣ. ಹಂಗಂತೇಳಿ ಅದೇನೋ ಆಪ್ಷನಲ್ ಆಗ್ತಲ್ಲ, ನಾ ಅಟೆಂಡ್ ಮಾಡಬಹುದು ಬಿಡಬಹುದು ಅಂತ ಏನಲ್ಲ ಅದು. ಬಟ್ ಇಟ್ ಇಸ್ ಅನ್ ಆಪ್ಷನಲ್ ಅಲ್ಲ, ಅದು ಕಂಪಲ್ಸರಿ. ಬಟ್ ಕೆಲವೊಂದಿಷ್ಟು ಸಮಯಗಳಲ್ಲಿ ಅದಕ್ಕೆ ಎಕ್ಸಂಪ್ಷನ್ ಇದೆ. ಸರ್ ಹಂಗಾದ್ರೆ ಅವ್ರು ಅಟೆಂಡ್ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಫೈನ್ ಹಾಕ್ತಿರೇನಂತ ಕೇಳಿದ್ರೆ ಇಲ್ಲ, ದೇರ್ ಇಸ್ ನೋ ಪ್ರೊಸೀಜರ್ ಫಾರ್ ದಟ್ ಪರ್ಪಸ್. ಆ ಉದ್ದೇಶಕ್ಕಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾವಧಾನಗಳಿಲ್ಲ, ಪ್ರೊಸೀಜರ್ಗಳಿಲ್ಲ. ಆದ್ರೆ ಅಟೆಂಡ್ ಮಾಡಬೇಕಾಗಿರೋದು ಕಂಪಲ್ಸರಿ, ಅದು ಆಪ್ಷನಲ್ ಅಲ್ಲ. ಅದು ರಾಷ್ಟ್ರಪತಿಗಳು ಮಾತಾಡಬೇಕು ಅಂತಂದ್ರೆ ಅವ್ರು ಅಲ್ಲಿ ಹಾಜರಿರಬೇಕಾಗಿರ್ತಕ್ಕಂಥದ್ದು ಅದು ಆಯ್ಕೆ ಅಲ್ಲ, ಕಂಪಲ್ಸರಿ, ಕಡ್ಡಾಯ. ಅದು ಯಾಕೆ ಕಡ್ಡಾಯ? ಅದು ಸಂವಿಧಾನವೇ ಹೇಳ್ತೈತಿ. ಈಗ ನಮ್ಮ ಮನೆಯೊಳಗ ನಮ್ಮ ಅಪ್ಪಾಜಿಯರ ಇಲ್ಲ ಅವು ಹಿರಿಯರು ಯಾರೋ ಒಬ್ರು ಕರೆದು ಮಾತಾಡ್ಬೇಕಾದಾಗ ನಾ ಬರೋದಲ್ಲಿ ಹೋಗೋ ಅನ್ನಕ್ ಬರಂಗಿಲ್ಲ. ನಾ ಅಲ್ಲಿ ಇರ್ಬೇಕಾಗಿರೋದು ಕಡ್ಡಾಯ. ನೀ ಅವರ ನೀತಿಗಳನ್ನ ವಿರೋಧ ಮಾಡ್ತೀಯೋ ಮತ್ತೇನೋ ಮಾಡ್ತೀವೋ ಅದು ಸೆಕೆಂಡರಿ. ಬಟ್ ನೀ ಅಲ್ಲಿ ಪ್ರೆಸೆಂಟ್ ಇರ್ಬೇಕಲ್ಲ. ವಿರೋಧ ಮಾಡ್ಬೇಕಾದ್ರೂ ಆ ವಿಷಯ ಯಾವ್ದ್ರ ಬಗ್ಗೆ ವಿರೋಧ ಮಾಡಕತ್ತೀನಿ ಅನ್ನೋದ್ರ ಬಗ್ಗೆ ಆದ್ರೂ ನಿನಗೆ ಗೊತ್ತಿರ್ಬೇಕಲ್ಲ, ಆ ವಿಷಯದ ಬಗ್ಗೆ. ಅದಕ್ಕೆ ನೀ ಅಲ್ಲಿ ಪ್ರೆಸೆಂಟ್ ಇರ್ಬೇಕಾಕೈತಿ. ಯು ಶಾಲ್ ಪ್ರೆಸೆಂಟ್ ಬಿಫೋರ್
ಅವ್ರ ಮುಂದೆ ನೀನು ಪ್ರೆಸೆಂಟ್ ಇರ್ಬೇಕಾಗೈತಿ. ಯಾಕಂದ್ರೆ ಆ ವಿಷಯ ಆದ್ರೂ ಗೊತ್ತಾಗಬೇಕಲ್ಲ. ನಾನು ಯಾವ್ದನ್ನ ವಿರೋಧ ಮಾಡಬೇಕು ಅನ್ನೋದ್ರ ವಿಷಯ ಆದ್ರೂ ಗೊತ್ತಿರಬೇಕು, ನಾನು ಯಾವ್ದನ್ನ ಸಪೋರ್ಟ್ ಮಾಡ್ತೀನಿ ಅನ್ನೋದ್ರ ವಿಷಯ ಆದ್ರೂ ಗೊತ್ತಿರಬೇಕು. ಅದ್ರ ಸಲುವಾಗಿ ನೀ ಅಲ್ಲಿ ಪ್ರೆಸೆಂಟ್ ಇರಬೇಕು. ಸರ್ ಇದೇನು ನಮಗೇನು ಕಡ್ಡಾಯ ಅಲ್ಲ, ನಾವು ಬಿಡ್ಬೋದಿಲ್ಲ ಅಂತ ಕೇರ, ನಿನಗೆ ಕಡ್ಡಾಯ ಅಲ್ಲ, ಬಿಡಬಹುದು. ಆದ್ರೆ ನೀನು ಯಾವ ಜನರನ್ನ ಪ್ರತಿನಿಧಿಸ್ತಿರ್ತೀಯೋ ಆ ಜನರ ಆಶೋತ್ತರಗಳು ರಾಷ್ಟ್ರಪತಿಯ ಭಾಷಣದಲ್ಲಿ ಅದಾವೋ ಇಲ್ಲೋ ಅಂತೇಳಿ ಚೆಕ್ ಮಾಡೋದಾದ್ರೂ ನಿನ್ನ ಜವಾಬ್ದಾರಿ ಅಲ್ಲ. ಈಗ ಎಲೆಕ್ಷನ್ಗಿಂತ ಮುಂಚೆ ನೀವು ಹೇಳಿರ್ತೀರಿ, ನಾವು ಇಂತಹ ಕೆಲಸಗಳನ್ನ ಮಾಡುವ ಸಲುವಾಗಿ ನಮ್ಮನ್ನು ನೀವು ಆಯ್ಕೆ ಮಾಡ್ರಿ ಅಂತೇಳಿ. ಅಂತಹ ಕೆಲಸಗಳು ರಾಷ್ಟ್ರಪತಿಯ ಭಾಷಣಗಳಲ್ಲಿ ಅದಾವೋ ಇಲ್ಲೋ ಅನ್ನೋದನ್ನ ನೋಡ್ಬೇಕಾಗಿರೋದು ನಿನ್ ಡ್ಯೂಟಿ ಅಲ್ಲ. ಇಟ್ ಈಸ್ ಯುವರ್ ಡ್ಯೂಟಿ ಟು ಸಿ ವಾಟ್ ದ ಪಾಲಿಸೀಸ್ ಯು ವಾಂಟ್ ಟು ಬ್ರಿಂಗ್, ವಾಟ್ ಆರ್ ದಿ ಕನ್ಸರ್ನ್ಸ್ ಆಫ್ ದಿ ನೇಷನ್ಸ್. ಅವೆಲ್ಲ ನಮಗೆ ಗೊತ್ತಿರಬೇಕಲ್ಲ. ಯಾವ ನೀತಿ ನಿಯಮಗಳನ್ನು ನಾವು ತಗೊಂಡ್ಬರ್ಬೇಕಾಗೈತಿ ಅನ್ನೋದ್ರ ಬಗ್ಗೆನೂ ಗೊತ್ತಿರಬೇಕು, ಯಾವ ರೀತಿ ಕನ್ಸರ್ನ್ಸ್ ಅದಾವು ಅನ್ನೋದಾದ್ರೂ ಗೊತ್ತಿರಬೇಕು. ಅದರ ಸಲುವಾಗಿ ನೀವು ರಾಷ್ಟ್ರಪತಿ ಭಾಷಣ ಮಾಡಬೇಕಾದ್ರೆ ನೀವು ಪ್ರೆಸೆಂಟ್ ಇರಬೇಕು. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಹೌದಾ? ಒಂದು ವಿಷಯ ಸ್ಪಷ್ಟ, ರಾಷ್ಟ್ರಪತಿಗಳಿಗೆ ಭಾಷಣ ಮಾಡುವ ಅಧಿಕಾರ ಇದೆ. ಯಾರನ್ನ ಉದ್ದೇಶಿಸಿ ಅಂತಂದ್ರೆ ಸಂಸತ್ತಿನ 2 ಸದನಗಳನ್ನು ಉದ್ದೇಶಿಸಿ ಅಥವಾ ಸಂಸತ್ತಿನ ಯಾವುದೇ ಸದನವನ್ನು ಉದ್ದೇಶಿಸಿ. ಇಲ್ಲಿ ಬರೀತಾರೆ ಯಾವುದೇ ಸದನ ಅಂತ. ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಬಿಕಾಸ್ ಆಫ್ ವಾಟ್ ಸರ್? 2 ಸದನಗಳು ಇರ್ತವೆ, ಅವಾಗ ನೀವು ಯಾಕೆ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಹೇಳಿ ಬರೀತೀರಿ? ಯಾವುದೇ ಸದನವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ಐತೆ ಅಂತ ಯಾಕೆ ಬರೀತೀರಿ ಅಂತೇಳಿ ಒಮ್ಮೆ ಬರೀಬಹುದಾಗಿತ್ತಲ್ಲ. ಸಂಸತ್ತಿನ ಸದನಗಳನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ರಾಷ್ಟ್ರಪತಿಗೆ ಇದೆ ಅಂತೇಳಿ ಬರೀಬಹುದಾಗಿತ್ತು. ಯಾಕೆ ನೀವು ಐದರ್ ಹೌಸ್ ಆಫ್ ದಿ ಬರೀತೀರಿ? ಐದರ್ ಹೌಸ್ ಆಫ್ ದಿ ವರ್ಡ್ ಯಾಕೆ ಯೂಸ್ ಮಾಡ್ತೀರಿ ಅಂತ ಕೇಳ್ಬೋದು. ನಿಮಗೆ ಗೊತ್ತಿರಲಿ, ಲೋಕಸಭೆಯನ್ನು ಓದಬೇಕಾದಾಗ, ಚರ್ಚೆ ಮಾಡಬೇಕಾದಾಗ ಲೋಕಸಭೆಯು ವಿಸರ್ಜನೆಗೆ ಒಳಪಡ್ತೈತಿ ಅಂತೇಳಿ ನಾವು ಓದಿವಿ. ದ ಲೋಕಸಭೆ ಇಸ್ ಅಂಡರ್ಗೋ ದಿ ಡಿಸಲ್ಯೂಷನ್ ಅಂತೇಳಿ. ವಿಸರ್ಜನೆ ಆಯ್ತು ಅಂತಂದ್ರೆ ಅಲ್ಲಿ 2 ಸದನಗಳು ಅಧಿಕಾರದಲ್ಲಿ ಇರೋದಿಲ್ಲ, ಆವಾಗ ಇರೋದು ರಾಜ್ಯಸಭೆ ಅಷ್ಟೇ. ಹೌದಾ? ಆಗ ನಾವು ಪಾರ್ಲಿಮೆಂಟ್ ನ 2 ಸದನಗಳು ಬರ್ಲಿ ಮಾತಾಡೋಣ ಅಂತಂದ್ರೆ ಕಾಯ್ಕೋತ ಕುಂಡಕ್ ಆಗೋದಿಲ್ಲ. ಪಾರ್ಲಿಮೆಂಟ್ ನ 2 ಸದನಗಳು ಬರ್ಲಿ ನಾ ಮಾತಾಡ್ತೀನಿ ಅಂತ ಕಾಯ್ಕೋತ ಕುಂಡಕ್ ಆಗಂಗಿಲ್ಲ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸಭೆಗಳಲ್ಲಿ ಮಾತಾಡಬೇಕಾದ್ರೆ ಅದಕ್ಕೆ ಬರೀತಾರೆ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ವಿಸರ್ಜನೆಗೆ ಒಳಗಾಗಿತ್ತು ಅಂತಂದ್ರೆ ನೀನು ರಾಜ್ಯಸಭೆಯನ್ನು ಉದ್ದೇಶಿಸಿ ಅಷ್ಟೇ ಮಾತಾಡಬಹುದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕಂಡೀಷನ್ ಫಾರ್ ದಿ ಯೂಸ್ ಆಫ್ ದಿ ವರ್ಡ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಅಂತೇಳಿ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹೌದಾ? ಇದೊಂದು ವಿಷಯ. ಇನ್ನ ಇದು ಆರ್ಟಿಕಲ್ 86 ಉಪಬಂಧ 1ರಲ್ಲಿ ಬರ್ದಾರ ಇದನ್ನ. ಏನು? ರಾಷ್ಟ್ರಪತಿಗೆ ಮಾತನಾಡುವ ಅಧಿಕಾರ ಐತಿ. ರಾಷ್ಟ್ರಪತಿಗೆ ಇನ್ನೂ ಒಂದು ಅಧಿಕಾರ ಐತಿ. ಆ ಅಧಿಕಾರ ಯಾವ್ದು ಹೇಳ್ತೈತಿ ಅಂದ್ರೆ ಆರ್ಟಿಕಲ್ 86 ಉಪಬಂಧ 2 ಹೇಳ್ತೈತಿ. ಆ ಅಧಿಕಾರ ಏನಂತೇಳಿ ನೋಡೋಣ. ಆರ್ಟಿಕಲ್ 86 ಉಪಬಂಧ 2 ಹೇಳ್ತೈತಿ ಇನ್ನೂ ಒಂದು ಅಧಿಕಾರದ ಬಗ್ಗೆ. ಏನದ ಅಧಿಕಾರ ಅಂತ ಕೇಳಿದ್ರೆ, ದ ಪ್ರೆಸಿಡೆಂಟ್ ಮೇ ಸೆಂಡ್ ಮೆಸೇಜ್ ಟು ದಿ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ವೆದರ್ ವಿತ್ ರೆಸ್ಪೆಕ್ಟ್ ಟು ದಿ ಬಿಲ್ ದೆನ್ ದ ಪೆಂಡಿಂಗ್ ಇನ್ ಪಾರ್ಲಿಮೆಂಟ್ ಆರ್ ಅದರ್ವೈಸ್. ಏನು? ಮೆಸೇಜ್ ಕಳಿಸೋ ಹಕ್ಕೈತಿ. ಮೆಸೇಜ್ ಅಂದ್ರೆ ಮಾಹಿತಿ. ಮೆಸೇಜ್ ಅಂದ್ರೆ ನೀವು ತಪ್ಪು ತಿಳ್ಕೊಬೇಡ್ರಿ, ಹುಡುಗ ಹುಡುಗಿ ಮಾಡೋ ಮೆಸೇಜ್ ಅದು ಇದು ಗದ್ಲ ಇರ್ತಾವ. ಮೆಸೇಜ್ ಅಂದ್ರೆ ಎಲ್ಲರಿಗೂ ಬರೋದು ಅದೇ ತಲೆ ಒಳಗೆ, ಆ ಮೆಸೇಜ್ ಅಲ್ಲಿ ಇದು. ರಾಷ್ಟ್ರಪತಿಗಳಿಗೆ ಅಲ್ಲಿ ಯಾರೋ ಲವರ್ಗಳು ಇರೋದಿಲ್ಲ ಮೆಸೇಜ್ ಕಳ್ಸಕ. ಏನಿರ್ತೈತಿ? ರಾಷ್ಟ್ರಪತಿ ಮಾಹಿತಿ ಕಳಿಸಬಹುದು. ಯಾರಿಗೆ? 2 ಸದನಗಳಿಗೆ ಅಥವಾ ಯಾವುದೇ ಸದನಗಳಿಗೆ. ಇಲ್ಲಿ ಬರೀತಾರೆ 2 ಸದನಗಳು ಅಥವಾ ಯಾವುದೇ ಸದನ. ಯಾವುದೇ ಸದನ. ಸದನ ಅಂದ್ರೆ ಮನೆ, ರಾಜ್ಯಸಭೆಯರ ಇಲ್ಲ ಲೋಕಸಭೆಯರ. ಈ ಸದನಗಳಿಗೆ ಮೆಸೇಜ್ ಅನ್ನ ಕಳಿಸಬಹುದು. ಯಾವುದರ ಕುರಿತು? ಯಾವುದರ ಕುರಿತು ಅಂತಂದ್ರೆ ಮಸೂದೆಗಳ ಕುರಿತು. ಮಸೂದೆಗಳ ಕುರಿತು ಅಥವಾ ಬೇರೆ ಯಾವುದೇ ವಿಷಯದ ಕುರಿತು. ಬೇರೆ ಯಾವುದೇ ವಿಷಯದ ಕುರಿತು. ಆಮೇಲೆ ಅವ್ರು ಕಳಿಸಿದ ಆದ ನಂತರ ಇವ್ರು ಏನ್ ಮಾಡ್ಬೇಕು? ಈಗ ಒಂದು ಮೆಸೇಜ್ ಅನ್ನ ರಾಷ್ಟ್ರಪತಿಗಳು ಲೋಕಸಭೆಗೆ ಕಳಿಸಿದ್ರು. ಯಾವುದೋ ಒಂದು ಬಿಲ್ ಮಂಡನೆ ಮಾಡಕತ್ತಾರ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ತ್ರಿವಳಿ ತಲಾಖದ ಬಗ್ಗೆ ಮಸೂದೆಯನ್ನ ರೆಡಿ ಮಾಡಕತ್ತಾರ ತಿಳ್ಕೊಳ್ಳೋಣ. ಅದಕ್ಕೆ ಸಂಬಂಧಿಸಿದಂತೆ ಲೋಕಸಭೆಗೆ ಒಂದು ಮೆಸೇಜ್ ಕಳಿಸ್ತಾರಪ್ಪ, ತ್ರಿವಳಿ ತಲಾಖದೊಳಗೆ ಇಂಥ ಒಂದು ವಿಷಯಗಳನ್ನ ನೀವು ಯಾಡ್ ಮಾಡ್ಕೋರಿ ಅಂತೇಳಿ. ಯಾರು? ರಾಷ್ಟ್ರಪತಿಗಳು. ಯಾರಿಗೆ? ಲೋಕಸಭೆಗೆ ಕಳಿಸ್ತಾರೆ, ರಾಜ್ಯಸಭೆಗೆ ಕಳಿಸ್ತಾರೆ, ಇಲ್ಲ 2 ಸಭೆಗೂ ಕಳಿಸ್ತಾರ ತಂದ್ಕೊಳ್ಳೋಣ. ಅವಾಗ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬರೀತಾರ ಏನ್ ಮಾಡ್ಬೇಕು ಅಂತೇಳಿ. ಹೌಸ್ ಟು ವಿಚ್ ಎನಿ ಮೆಸೇಜ್ ಈಸ್ ಸೆಂಟ್ ಶಾಲ್ ವಿತ್ ಆಲ್ ಕನ್ವಿನಿಯಂಟ್ ಡಿಸ್ಪ್ಯಾಚ್ ಕನ್ಸಿಡರ್ ಎನಿ ಮ್ಯಾಟರ್ ರಿಕ್ವೈರ್ಡ್ ಬೈ ದ ಮೆಸೇಜ್ ಟು ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಏನು? ಮಾಹಿತಿಯನ್ನು ಕಳಿಸಿದ ನಂತರ ಬಿಡಪ್ಪ ರಾಷ್ಟ್ರಪತಿಗಳು ಮಾಹಿತಿ ಕಳಿಸ್ಯಾರ, ಮೆಸೇಜ್ ಮಾಡ್ಯಾರ, ನಾವ್ಯಾಕೆ ಅದನ್ನ ತೆಗೆದು ನೋಡ್ಬೇಕು ಅಂತ ಅನ್ನಂಗಿಲ್ಲ. ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅದನ್ನ ಪರಿಗಣನೆ ಮಾಡಬೇಕು. The house shall consider that matter as utmost important. ಪರಿಗಣನೆ ಮಾಡಬೇಕು. ಅತಿ ಮಹತ್ವದ ಮಾಹಿತಿ ಅಂತೇಳಿ ಅದನ್ನ ಪರಿಗಣನೆ ಮಾಡಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಅಬ್ಲಿಗೇಷನ್ ಹಾಕ್ತೈತಿ. ಯಾರ ಮೇಲೆ? ಲೋಕಸಭೆ ಮತ್ತು ರಾಜ್ಯಸಭೆಗಳ ಮೇಲೆ. ಈ ಆರ್ಟಿಕಲ್ 86ರಿಂದ 2 ವಿಷಯಗಳು ಕನ್ಫರ್ಮ್ ಆಗ್ತವೆ. ಆರ್ಟಿಕಲ್ 86 ಉಪಬಂಧ 1 ಏನ್ ಹೇಳ್ತೈತಿ ಅಂದ್ರೆ ಭಾಷಣ ಮಾಡುವ ಹಕ್ಕು 2 ಸದನಗಳನ್ನು ಉದ್ದೇಶಿಸಿ ಅಥವಾ ಯಾವುದೇ ಸದನಗಳನ್ನು ಉದ್ದೇಶಿಸಿ. ಅದಕ್ಕಾಗಿ ಏನಿರಬೇಕು? ಹಾಜರಾತಿ ಇರಬೇಕು. ಯಾರದ್ದು? ಆ ಸದನದ ಸದಸ್ಯರದ್ದು. 1ನೇದು.
ಇನ್ನು ಎರಡನೇದು ರಾಷ್ಟ್ರಪತಿಗೆ ಇನ್ನೊಂದು ಇಂಪಾರ್ಟೆಂಟ್ ಅಧಿಕಾರ ಐತಿ, ಅದೇನಪ್ಪಾ ಅಂತಂದ್ರೆ ಮೆಸೇಜ್ ಮಾಡೋದು, ಮೆಸೇಜ್ ಕಳಿಸೋದು. ಮೆಸೇಜ್ ಮೀನ್ಸ್ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಊಟ ಆತೇನ, ಗುಡ್ ನೈಟ್, ಗುಡ್ ಮಾರ್ನಿಂಗ್, ಈ ರೀತಿ ಮೆಸೇಜ್ಗಳಲ್ಲ. ಏನು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಬೇಕು. ಯಾರಿಗೆ? ಲೋಕಸಭೆಗೆ ಮತ್ತು ರಾಜ್ಯಸಭೆಗೆ. ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಪೆಂಡಿಂಗ್ ಇರ್ತಕ್ಕಂಥ ಮಸೂದೆಗಳಿಗೆ ಸಂಬಂಧಿಸಿದಂತೆ. ಅಲ್ಲಿ ಪೆಂಡಿಂಗ್ ಇರುವ ಮಸೂದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನ ಶೇರ್ ಮಾಡುವ ಅಧಿಕಾರ. ಇಂತಹ ಮಾಹಿತಿಗಳು ರಾಷ್ಟ್ರಪತಿಗಳಿಂದ ಬಂದ ತಕ್ಷಣ ಏನ್ ಮಾಡಬೇಕು ಅಂತಂದ್ರೆ ಎರಡೂ ಸದನಗಳ ಸಭಾಪತಿಗಳು ಅದನ್ನ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಅಂತೇಳಿ ಕನ್ಸಿಡರೇಷನ್ ಮಾಡಬೇಕು. ಟೇಕನ್ ಇನ್ ಟು ಕನ್ಸಿಡರೇಷನ್ ಅನ್ನೋದ್ರ ಬಗ್ಗೆ. ಈ ಅಧಿಕಾರವನ್ನ ರಾಷ್ಟ್ರಪತಿ ಯಾಕೆ ಕೊಟ್ಟರು ಅಂತೇಳಿ ಕೇಳ್ಬೋದು ನೀವು. ಅದು ಬಾರಿ ಇಂಪಾರ್ಟೆಂಟ್ ಕ್ಲಚ್ ಅದಾವ ಇಲ್ಲಿ. ಅಂದ್ರೆ ನನ್ನ ಮನಸ್ಸಿಗೆ ಬಂದಂಗ ನಾ ಏನು ಮಾಡಕ್ ಸಾಧ್ಯನೇ ಇಲ್ಲ ಇಲ್ಲಿ. ಮ್ಯಾಗೊಬ್ಬ ಮಹಾಪುರುಷ ಕೂತಿರ್ತಾನೆ, ಅವನ ಹೆಸರು ರಾಷ್ಟ್ರಪತಿ. ಅವ್ರು ಹೇಳ್ತಾರೆ, ಅಣ್ಣಾರ ಈ ವಿಷಯದೊಳಗೆ ನೀವು ಹಿಂಗ ತಪ್ಪು ಮಾಡೇರಿ ಅಂತೇಳಿ. ಈ ಮೆಸೇಜ್ ಇಂಪಾರ್ಟೆನ್ಸ್ ಮುಂದೊಂದು ಬರ್ತೈತಿ. ರಾಷ್ಟ್ರಪತಿಗಳ ವಿಟೋ ಪವರ್ಸ್ ಅಂತೇಳಿ ಬರ್ತವೆ. ಯಾವ ಪವರ್ಸ್? ವಿಟೋ ಪವರ್ಸ್ ಅಂತೇಳಿ ಬರ್ತವೆ. ವಿತ್ ರಿಗಾರ್ಡ್ಸ್ ಟು ದಿ ಬಿಲ್ಸ್ ಅಂತೇಳಿ, ಮಸೂದೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳ ವಿಟೋ ಅಧಿಕಾರಗಳು ಬರ್ತವೆ. ಅವಾಗ ಇದ್ರದೊಂದು ಜಲಕ್ ಬಂದು ಹೋಗೈತಿ. ಈಗ ಅವ್ರು ಏನ್ ಹೇಳ್ತಾರೋ ಅಂತಂದ್ರೆ, ಈಗ ಒಂದು ಮಸೂದೆ ಮಂಡನೆ ಮಾಡಾಕ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಿದ್ವಿ ತ್ರಿಬಲ್ ತಲಾಖಕ್ಕೆ. ನೋಡ್ರಿಪ್ಪ, ತ್ರಿಬಲ್ ತಲಾಖ್ ಯಾರು ಕೊಡ್ತಾರ ಅವ್ರಿಗೆ 5 ವರ್ಷಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಕೊಡುವ ಒಂದು ಪ್ರಾವಿಧಾನವನ್ನ ಅದಕ್ಕೆ ಸೇರಿಸ್ರಿ ಅಂತೇಳಿ ಅವ್ರು ಮಾಡ್ತಾರೆ. ನಾ ಎಕ್ಸಾಂಪಲ್ ಹೇಳಕತ್ತೇನ ಕಾಮನ್ ಆಗಿ. ಅವ್ರೊಂದು ಮೆಸೇಜ್ ಕಳಿಸ್ತಾರೆ, ಇಂಥದ್ದೊಂದು ಪ್ರಾವಿಷನ್ ಅನ್ನ ಅದ್ರೊಳಗೆ ಇಡ್ರಿ ಅಂತ, ಆ ಬಿಲ್ ನೊಳಗೆ ಇಡ್ರಿ ಅಂತೇಳಿ. ಅವಾಗ ಇವರು ಲೋಕಸಭೆದವರೆಲ್ಲ ಚರ್ಚೆ ಮಾಡಿ, ಇಲ್ಲ ನಾ ಇದನ್ನ ಇಡಂಗಿಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ ಅಂತೇಳಿ ಅಂದು ನೀವು ಬಿಲ್ ಬಿಡಬಹುದು. ಅಂದ್ರೆ ಬಂದಿರತಕ್ಕಂಥ ಮೆಸೇಜ್ ಅನ್ನು ನೋಡ್ತೀರಿ, ಓದ್ತೀರಿ, ರಾಷ್ಟ್ರಪತಿಗಳು ಇಂಥ ಮೆಸೇಜ್ ಅನ್ನ ಕಳಿಸ್ಯಾರ ನನಗೆ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ರಾಷ್ಟ್ರಪತಿಗಳ ಮೆಸೇಜ್ ಮೇಲೆ ಚರ್ಚೆ ಮಾಡ್ತೀರಿ. ಚರ್ಚೆ ಮಾಡಿದ ನಂತರ ಅದನ್ನ ಸೇರಿಸಬೇಕು ಬೇಡ ಅಂತೇಳಿ ಮತಕ್ಕೆ ಹಾಕ್ತೀರಿ, ಓಟಿಗೆ ಹಾಕ್ತೀರಿ. ಓಟ್ ಹಾಕಿದ ನಂತರ ಅದ್ರ ವಿರುದ್ಧವಾಗಿ ಮತ ಬಂದ್ರೆ ಅದನ್ನ ಸೇರ್ಸಂಗಿಲ್ಲ ನೀವು. ಸೇರ್ಸೋದಿಲ್ಲ. ಅದು ಮೆಸೇಜ್ ಅಂದ್ರೆ ರಾಷ್ಟ್ರಪತಿಗಳ ಮೆಸೇಜ್ ಅನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರಿ. ನೆಗ್ಲೆಕ್ಟ್ ಮಾಡಿದ ನಂತರ ಇದು ಎರಡೂ ಸದನಗಳಿಂದ ಈ ಬಿಲ್ ಪಾಸ್ ಆಗಿ ಸಹಿಗೆ ಯಾರ ಹತ್ರ ಹೋಗ್ಬೇಕು? ಅಣ್ಣರ ಹತ್ರನ ಹೋಗ್ಬೇಕಾ? ರಾಷ್ಟ್ರಪತಿಗಳ ಹತ್ರನ ಹೋಗ್ಬೇಕಾ? ಅವಾಗ ರಾಷ್ಟ್ರಪತಿಗಳು, ಸಾಹೇಬ್ರೆ ನಾ ಏನ್ ಹೇಳಿನಿ, ನೀವೇನ್ ಮಾಡಿರಿ, ನಾ ಇದಕ್ಕೆ ಸಹಿ ಮಾಡೋದಿಲ್ಲ, ಆರಾಮ್ ಕೂತ್ ಬಿಡ್ತೀನಿ, ಏನ್ ಮಾಡ್ತೀನಿ ಮಾಡ್ಬೇಕು, ಪಾಕೆಟ್ ಊಟ ಮಾಡ್ತೀನಿ, ಕಿಶೆದಾಗ ಇಟ್ಕೊಂಡು ಕೂತ್ ಬಿಡ್ತೀನಿ. ಅದು ಬಿಲ್ ಇರೋದು ಆಕ್ಟ್ ಆಗಿ ಬರೋದೇ ಇಲ್ಲ. ಅದು ವಿದೌಟ್ ದಿ ಅಸೆಂಟ್ ಆಫ್ ದಿ ಪ್ರೆಸಿಡೆಂಟ್ ದ ಬಿಲ್ ಕ್ಯಾನ್ ನಾಟ್ ಬಿ ಕನ್ವರ್ಟೆಡ್ ಇನ್ ಟು ಆಕ್ಟ್. ಬರೋದೇ ಇಲ್ಲ. ಆ ರೀತಿ ಅಧಿಕಾರಗಳು ರಾಷ್ಟ್ರಪತಿ ಹತ್ರ ಅದಾವೆ. ಅದಕ್ಕೆ ಈ ಅಧಿಕಾರವನ್ನ ರಾಷ್ಟ್ರಪತಿ ಕೊಟ್ಟರೆ, ಏನಾದ್ರೂ ಮೆಸೇಜ್ಗಳು ಇದ್ದು ಅಂದ್ರೆ ರಾಷ್ಟ್ರಪತಿಗಳು ಕೊಡಬಹುದು. ಕೊಟ್ಟ ಮೆಸೇಜ್ಗಳನ್ನ ಈ ಸಭೆದವ್ರು ಕನ್ಸಿಡರ್ ಮಾಡ್ಬೇಕು. ಇಲ್ಲಾಂದ್ರೆ ಇಲ್ಲ, ಅಣ್ಣಗಳದ ಆಟ ನಡೆಯೋದಿಲ್ಲ. 550 ಪ್ಲಸ್ 250 ಮಂದಿ ಕೂಡಿ ಮಾಡಿರ್ತಕ್ಕಂಥ ಬಿಲ್ಗಳನ್ನ ಅವರು ಕೆಳಗಿಟ್ಕೊಂಡು ಕೂತ್ ಬಿಡ್ತಾರ. ನನ್ನ ಮೆಸೇಜ್ ಅನ್ನ ನೀನು ಕನ್ಸಿಡರ್ ಮಾಡ್ಲಿಲ್ಲ ರಾಜ್ಕುಮಾರ್, ಬಾ ನೋಡ್ತಾನ ಅದ್ ಹೆಂಗ್ ಬಿಲ್ ಪಾಸ್ ಆಕೈತಿ, ನಾನು ನೋಡ್ತಂತ ನಾವು. ಈ ರೀತಿ ಅಧಿಕಾರಗಳು ರಾಷ್ಟ್ರಪತಿಗೆ ಅದಾವ, ಗೊತ್ತಿರ್ಬೇಕು ನಿಮಗೆ. ಅದನ್ನ ಆರ್ಟಿಕಲ್ 200 ಮತ್ತು 201 ಚರ್ಚೆ ಮಾಡ್ಬೇಕಾದಾಗ ನಿಮಗೆ ಹೇಳ್ತೀನಿ. ಅವಾಗ ವಾಟ್ ಈಸ್ ದಿ ವಿಟೋಸ್ ಅಂತ ಹೇಳಿ ಬರ್ತವೆ. ವಿಟೋ ಈಗ ಮೊನ್ನೆ ನೋಡಿರ್ಬೇಕು ನೀವು. ಅದೇನು ಇರಾನ ಮತ್ತು ಇಸ್ರಾಯೇಲ್ ಅಮೆರಿಕಾದ ವಾರ್ ನಡಿಬೇಕಾದ್ರೆ ರಷ್ಯಾ ಮತ್ತು ಚೀನಾದವರು ವಿಟೋ ಪವರ್ ಅನ್ನ ಯೂಸ್ ಮಾಡಿ ಅಮೆರಿಕದ ನೀತಿಗಳನ್ನ ತಳ್ಳಿ ಹಾಕಿದಾರೆ. ವಿಟೋ ದಟ್ ಹ್ಯಾಸ್ ವಿಟೋ ಅನ್ನೋ ಪದಕನೇ ಆ ರೀತಿ ಪವರ್ ಇದ್ಬಿಟ್ಟತಿ, ಎಕ್ಸೆಪ್ಷನಲ್ ಪವರ್ ಅದು. ಆ ರೀತಿ ಐತಿ. ಇರ್ಲಿ, ಇಲ್ಲಿದೊಂದು ಈ ವಿಷಯ ಸ್ಪಷ್ಟತೆ ಗೊತ್ತಾಗಬೇಕು. ಯಾಕೆ ಈ ರಾಷ್ಟ್ರಪತಿಗೆ ಅಧಿಕಾರವನ್ನ ಕೊಟ್ಟರು ಅಂತಂದ್ರೆ, ಕೆಲವೊಂದಿಷ್ಟು ಟೈಮ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೇಕಾಗಿರ್ತೈತಿ. ಈಗ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಈ ಪಾರ್ಲಿಮೆಂಟ್ ಬೇಕಾಬಿಟ್ಟಿ ಕಾನೂನು ಮಾಡ್ತಿರ್ತೈತಿ. ಬೇಕಾಬಿಟ್ಟಿ ಕಾನೂನು ಮಾಡಿದಾಗ ಆ ವಿಷಯಗಳು ಸರಿ ಇಲ್ಲ ಅಂತೇಳಿ ರಾಷ್ಟ್ರಪತಿ ಗೊತ್ತಾದಾಗ, ಇಲ್ಲ ಈ ಬಿಲ್ ನೊಳಗಿಂತ ವಿಷಯಗಳು ಸರಿ ಇಲ್ಲ, ನೀವು ಒಂದ್ಸಲ ಕನ್ಸಿಡರ್ ಮಾಡ್ರಿ ಅಂತ ಮೆಸೇಜ್ ಕಳಿಸಬಹುದು. ಆ ಮೆಸೇಜ್ ಅನ್ನ ಇವರು ಅಟ್ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈಗ ಅದೇನಂತ ಕರಿತೀವಿ, ದೊಡ್ಡ ವಿಷಯಗಳು ನಡೆದವು, ಲವ್ ಜಿಹಾದ್ ಅದು ಇದು ಅಂತೇಳಿ. ಹೌದಾ? ಈ ವಿಷಯ ಯಾಕೋ ಈ ಭಾರತದೊಳಗೆ ಬಹಳ ದೊಡ್ಡ ಇಂಪಾರ್ಟೆಂಟ್ ಕೆಲಸತೆ ಅನ್ಸಾಕೈತಿ, ಈ ವಿಷಯದ ಮೇಲೆ ಒಂದು ಕಾನೂನು ಮಾಡ್ರಿ ಅಂತೇಳಿ ಲೋಕಸಭೆಗರ ಮೆಸೇಜ್ ಕಳಿಸಬಹುದು, ರಾಜ್ಯಸಭೆಗರ ಮೆಸೇಜ್ ಕಳಿಸಬಹುದು, ಇಲ್ಲ ಇಬ್ಬರಿಗೂ ಕೂಡಿ ಒಮ್ಮೆನೆ ಕಳಿಸಬಹುದು ಮೆಸೇಜ್. ಇಲ್ಲ ಇದ್ರ ಈ ವಿಷಯಕ್ಕೆ ಸಂಬಂಧಿಸಿದಂತೆ, ಲವ್ ಜಿಹಾದ್ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಕಾನೂನು ತಗೊಂಬರಿ ಅಂತೇಳಿ. ಅವಾಗ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಆ ಮೆಸೇಜ್ ಅನ್ನು ಕನ್ಸಿಡರ್ ಮಾಡಬೇಕು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಿ ಯಾವ್ದಾದ್ರು ಒಂದು ಕಾನೂನನ್ನ ರೂಪಣೆ ಮಾಡಬೇಕು, ಫ್ರೇಮ್ ಮಾಡ್ಬೇಕಾಗತ್ತೆ. ಹೌದಾ? ಅಷ್ಟು ಇಂಪಾರ್ಟೆಂಟ್ ಕೇವಲ ರಾಷ್ಟ್ರಪತಿಯ ಒಂದು ಮೆಸೇಜ್ ಇರ್ತೈತೆ, ನೆನಪಲ್ಲಿ ಇರಬೇಕು. ಅದಕ್ಕೆ ಹುದ್ದೆ ದೊಡ್ಡದಾದಂಗ ನಿಮಗ ಗೌರವವನ್ನು ಜಾಸ್ತಿ ಆಗ್ತೈತಿ. ಗೌರವ ಜಾಸ್ತಿ ಆಗೋದಿಲ್ಲ, ಗೌರವ ಜಾಸ್ತಿ ಆಗ್ತೈತಿ, ಜೊತೆಗೆ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತವೆ. ನೆನಪಲ್ಲಿ ಇರಲಿ. ಎರಡೂ ಬ್ಯಾಲೆನ್ಸ್ ಮಾಡಕ್ ಬಂದವ ಮಾತ್ರ ಮುಂದಿನ ಹುದ್ದೆಗೆ ಹೋಗ್ತಾನೆ. ಇರ್ಲಿಲ್ಲ ಅಂತಂದ್ರೆ ಇಲ್ಲೇ ಪ್ಯೂನಾಗ ಸಿಡಿಯ ಇಟ್ರಾಗ ಉಳ್ಕೋತಾರೆ. ಇರ್ಲಿ, ಆ ಮಾತು ಬೇರೆ. ವಾಟ್ ಎವರ್ ಇಟ್ ಮೇ ಬಿ. ಅಂದ್ರೆ
ನೀವೇನಾದ್ರೂ KS ಆಗಬೇಕು ಅಂತಂದ್ರೆ ಆ ಲೆವೆಲ್ ಟೆನ್ಷನ್ ಅನ್ನು ತಡ್ಕೊಳ್ಳುವ ಮತ್ತು ಆ ಸ್ಥಿತಿಯಲ್ಲಿ ಪರಿಸ್ಥಿತಿಗಳನ್ನು ನಿಭಾಯಿಸುವ ಚಾಣಾಕ್ಷತೆ ನಿಮ್ಮಲ್ಲಿತ್ತು ಅಂತಂದ್ರೆ ಆ ಪೋಸ್ಟ್ ನಿಮಗೆ ಒಲದ್ ಬರ್ತೈತಿ, ಇಲ್ಲಾಂದ್ರೆ ಬರೋದಿಲ್ಲ. ಸರ್ ಮತ್ತೆ ಈ KPS ಅವ್ರು ಹಗರಣ ಮಾಡಕತ್ತಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರ ಕೇಳ ಆ ಮಾತನ್ನ ಮಾತಾಡಂಗಿಲ್ಲ. ಅವ್ರು ಮಾಡೋದೇ ಅದನ್ನೇ. ಆದ್ರೆ ಹೇಳ್ಬೇಕಾಗಿರ್ತಕ್ಕಂಥ ತಾತ್ಪರ್ಯ ಇಷ್ಟ ಏನಪ್ಪಾ ಅಂತಂದ್ರೆ ಹುದ್ದೆಗಳ ಪದವಿ ಹೆಂಗೆ ಜಾಸ್ತಿ ಆಕೋತ ಹೋಗ್ತೈತೋ ಹಂಗ ನಿಮ್ಮ ಮಾತಿನ ವ್ಯಾಲ್ಯೂ ಕೂಡ ಜಾಸ್ತಿ ಆಕೋತ ಹೋಗ್ತೈತಿ. ನಾವು ಕಟ್ಟಿ ಮೇಲೆ ಕೂತು ಲವ್ ಜಿಹಾದಿಗೆ ಸಂಬಂಧಿಸಿದಂತೆ ಒಂದು ಕಾನೂನು ಮಾಡ್ರಿ ಅಂತ ಹೇಳಿದ್ರೆ ನಮ್ಮ ಮಾತು ಕೇಳೋರು ಯಾರು ಇಲ್ಲ. ಅದ ರಾಷ್ಟ್ರಪತಿ ಬಂದು ಮೇಲ್ ಮಾಡಿದ್ರೆ ಸಾಕ ಓಡಾಡ್ತಾರೆ. ಅರ್ಥ ಆಯ್ತಾ? ನಾವು ಹೆಂಗೆ ದೊಡ್ಡವರಾಗ್ತೀವಲ್ಲ ಹಂಗ ನಮ್ಮ ಮಾತಿಗೆ ವ್ಯಾಲ್ಯೂ ಇರ್ತೈತಿ. ನಮ್ಮ ಮಾತು ದೊಡ್ಡವಿದ್ದು ಅಂತಂದ್ರೆ ಅದಕ್ಕೆ ವ್ಯಾಲ್ಯೂ ಇರಂಗಿಲ್ಲ. ಕಟ್ಟಿ ಮೇಲೆ ಕೂತ್ಕೊಂಡು ತನಗ ನೆಗುಲಾರದಂತ ಮಾತು ಮಾತಾಡ್ತಾನೆ ನೋಡ್ಲಿ ಮಗ ಅಂತಾರ ಅವ್ರ. ಹೌದಾ? ನಾವು ದೊಡ್ಡವರಾದ್ವಿ ಅಂತಂದ್ರೆ ನಾವು ಸಣ್ಣ ಮಾತು ಒಂದ್ ಸ್ವಲ್ಪ ಸುಮ್ಮನೆ ಕೂತೀವಿ ಅಂತಂದ್ರೆ ಅಣ್ಣ ಯಾಕೋ ಸುಮ್ಮನೆ ಕೂತಾನಲ್ಲ ಏನೋ ಮಾತಾಡವಲ್ಲ ಏನೈತಿ ವಿಷಯ ಈ ರೀತಿ ಚರ್ಚೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ ಮಾತು ಏನಾರ ಮಾತಾಡಿದ್ರಿ ಅಂತಂದ್ರೆ ಅದ ದೊಡ್ಡ ಚರ್ಚೆಯ ವಿಷಯ ಆಗಿಬಿಡ್ತೈತಿ. ದೊಡ್ಡವರಾದಾಗ ವಯಸ್ಸಿಂದ ಅಲ್ಲ ಮತ್ತು ಆಕಾರದಿಂದ ಅಲ್ಲ, ಪದವಿಯಿಂದ ನೆನಪಲ್ಲಿ ಇರಬೇಕು. ಅದಕ್ಕೆ ಅಧಿಕಾರ ಅನ್ನೋದು ಅದು ಸೆಕೆಂಡ್ರಿ ಇರ್ಲಿ. ಏನು ರಾಷ್ಟ್ರಪತಿಗಳಿಗೆ ಯಾಕೆ ಈ ಅಧಿಕಾರವನ್ನ ಕೊಟ್ಟರು ಅಂತಂದ್ರೆ ಕೆಲವೊಂದಿಷ್ಟು ಗಹನವಾದ ವಿಚಾರಗಳ ಬಗ್ಗೆ ಗಮನ ಸೆಳೆಯುವ ಕೆಲಸವನ್ನ ಮಾಡುವ ಸಲುವಾಗಿ. ನಾನು ರಾಷ್ಟ್ರದ ಅಧ್ಯಕ್ಷನಾಗಿ ರಾಷ್ಟ್ರಕ್ಕೆ ಸಂಬಂಧಿಸಿದಂತ ಕೆಲವೊಂದಿಷ್ಟು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ರಿ ಅಂತೇಳಿ ಒಂದು ಮೆಸೇಜ್ ಕಳಿಸೋದ್ರಾಗ ಏನೂ ತಪ್ಪಿಲ್ಲ. ಅದಕ್ಕಾಗಿ ಈ ಅಧಿಕಾರವನ್ನ ರಾಷ್ಟ್ರಪತಿಗಳಿಗೆ ಕೊಟ್ಟರು. ಟೋಟಲಿ ಆರ್ಟಿಕಲ್ 86 ಏನ್ ಹೇಳ್ತೈತಿ ಅಂತಂದ್ರೆ ರಾಷ್ಟ್ರಪತಿಗಳ ಅಧಿಕಾರದ ಬಗ್ಗೆ ಹೇಳ್ತೈತಿ. ಯಾವ ಅಧಿಕಾರದ ಬಗ್ಗೆ ಅಂತಂದ್ರೆ 2 ಸದನಗಳನ್ನ ಸೇರಿಸಿ ಮಾತನಾಡುವ ಅಧಿಕಾರದ ಬಗ್ಗೆ ಮತ್ತು 2 ಸದನಗಳಿಗೆ ಮಾಹಿತಿ ನೀಡುವ ಬಗ್ಗೆ. ಈ 2 ವಿಷಯಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಈ 2 ವಿಷಯಗಳ ಬಗ್ಗೆ ಮಾಹಿತಿಯನ್ನ ಆರ್ಟಿಕಲ್ 86 ಕೊಡತೈತೆ. ಆರ್ಟಿಕಲ್ 86 ಸಬ್+1 ಮತ್ತು ಆರ್ಟಿಕಲ್ 86 ಸಬ್+2 ಇವೆರಡು ಮಾಹಿತಿಗಳು ಬಾರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್. ಇನ್ನು ಆರ್ಟಿಕಲ್ 87 ಐತಿ. ಈಗಾಗಲೇ ನಾವು ಹೇಳಿದ್ವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ, ಸಭೆಯಲ್ಲ ಸದನಗಳನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ಅಂತ. ಸರ್ ಯಾವಾಗ ಮಾತಾಡಬೇಕು ಅಂತೇಳಿ ವರ್ಷದಾಗ ಎಲ್ಲಾ ದಿನಾನು ಸಭೆಯನ್ನು ಸೇರಿಸಿ ಮಾತಾಡ್ಕೊತ ಕೂತಾರತ್ತಂದ್ರ ಇಲ್ಲ, ಅಲ್ಲಿ ಐತಿ ಆರ್ಟಿಕಲ್ 87 ಹೇಳ್ತೈತಿ ಏನಂತೇಳಿ ಯಾವಾಗ ನೀವು ಸದನಗಳನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ. ಅದನ್ನ ನೋಡೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಆರ್ಟಿಕಲ್ 86 ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು.